ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಜೇವರ್ಗಿ ಕ್ರೀಡಾಂಗಣ ಒಂದು ಮಳೆಗೆ ಹಾನಿಯಾಗಿರುವುದು ಕಳಪೆ ಕಾಮಗಾರಿಗೆ ಸಾಕ್ಷಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಭಾರೀ ಮಳೆಗೆ ಕ್ರೀಡಾಂಗಣದ ಮೇಲ್ಛಾವಣಿ ಕಿತ್ತು ಹೋಗಿರುವ ಹಿನ್ನೆಲೆ ಶಾಸಕ ಅಜಯ್ ಸಿಂಗ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾಮಗಾರಿಯಲ್ಲಿ ಕಳಪೆ ಗುಣಮಟ್ಟ ಕಂಡುಬಂದರೆ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಇನ್ನೊಂದೆಡೆ ಜೆಡಿಎಸ್ ಮುಖಂಡ ಕೃಷ್ಣರೆಡ್ಡಿ ಕೆಕೆಆರ್ಡಿಬಿ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಸಮಗ್ರ ತನಿಖೆ ಆಗ್ರಹಿಸಿದ್ದಾರೆ. ಆಗಿದೆ, ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಆ್ಯಕ್ಷನ್ ತಗೊಳ್ತೀವಿ. ಅದನ್ನು ಲ್ಯಾಂಡ್ ಆರ್ಮಿ ಮಾಡಿದ್ದಾರೆ, ಅದು ಲ್ಯಾಂಡ್ ಆರ್ಮಿ ಮಾಡಿದ್ದಾರೆ. ಅದು ಏನಿದೆ ಅದು ಬಗೆಹರಿಸ್ತೀವಿ ಅಂತ ನಾನು ಹೇಳಿದ್ದೀನಿ. ಯಾಕಂದರೆ ಪ್ರಕೃತಿ ವಿಕೋಪ ಅದು ಬಂದಿದ್ದು, ಅದು ಏನಿದ್ದು ಸೂಕ್ತ ಕ್ರಮ ನಾವು ತಗೊಳ್ತೀವಿ. ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ನೆನ್ನೆ ಲಾಸ್ಟ್ ಇಯರ್ ಬೋರ್ಡಿಗೆ ಸರ್ ಅಷ್ಟು ಕೊಟ್ಟಿದ್ದು 5,000 ಕೋಟಿ ಕೊಟ್ಟು ನಾವು 3,000 ಇಟ್ಟೆ ಕೊಟ್ಟು ಸರ್. ನಮಗೆ ಬರ್ತಕ್ಕಂಥ ಮಾತು ಹೇಳ್ತೀನಿ. ನಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಫ್ಲೋರ್ ಆಫ್ ದ ಹೌಸ್ ಅಸೆಂಬ್ಲಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿರೋಧ ಪಕ್ಷದವರು ಕೂಡ ಈ ಒಂದು ಪ್ರಶ್ನೆ ಕೇಳಿದಾಗ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 5,000 ಕೊಡ್ತಕ್ಕಂಥ ನಮ್ಮ ಕಮಿಟ್ಮೆಂಟ್ ಇದೆ. ನಾವು ಹಿಂದಿನ ವರ್ಷ 3,158 ಕೋಟಿ ಖರ್ಚು ಮಾಡಿದ್ದೀವಿ. ಈ 4,337 ಕೋಟಿ ಖರ್ಚು ಮಾಡಿದ್ದೀವಿ. ಇನ್ನು 2,308 ಕೋಟಿ ಕೊಟ್ಟಿದ್ದಕ್ಕಿಂತ ಹೆಚ್ಚು ಹಣ ನಮಗೆ ಬರಬೇಕಾಗಿದೆ. ಈ ಒಂದು 2,300 ಈ ವರ್ಷ ಬೈ 31 ಮಾರ್ಚ್ 2027 ಯಾವ ಕಾರಣಕ್ಕೂ 5,200 ಕೋಟಿ ತನಕ ನಾವು ಖರ್ಚು ಮಾಡ್ತೀವಿ. ನಮಗೆ ಬರ್ತಕ್ಕಂಥ ಅನುದಾನ ಪ್ಲಸ್ ಹೆಚ್ಚಿನ ಅನುದಾನ, ಈ ಒಂದು ತೀರ್ಮಾನವು ಕೂಡ ಇವತ್ತಿನ ದಿವಸ ಎಲ್ಲ ಸಚಿವರು ನಾವೆಲ್ಲ ಸೇರಿ ಯಾವುದು ಎಲ್ಲ ತೊಗೊಂಡಿದ್ದೀವಲ್ಲ, ಅವ್ರಿಗೆ ಈಗ ನಮ್ಮ ಹತ್ರ ಇನ್ನ 2,000 ಕೋಟಿ ಇದೆ, ನಾವು ಖರ್ಚಾಗಿ ಕೊಡ್ತಾರೆ. ಇಲ್ಲ, ಹೆಂಗೆ ನಾವು 4,137 ಕೋಟಿ ಹೆಂಗೆ ಖರ್ಚು ಮಾಡಿದ್ದೀವಿ? 5,000 ಕೋಟಿ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡತಕ್ಕಂಥದ್ದು ಏನು ಖರ್ಚಾಗ್ತದೆ ಅದಕ್ಕೆ ಸರ್ಕಾರ ಈಗಾಗಲೇ ಬಜೆಟ್ ಘೋಷಣೆಯಲ್ಲಿ ಹೇಳಿರೋದು, ಬದ್ಧರಾಗಿದ್ದಾರೆ, ನಮಗೆ ಹಣ ಕೊಡ್ತಾರೆ. ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ MLA ಅವರು ಕೊಡಬೇಕು ನಿಮಗೆ ಎಲ್ಲ ನೋಡಿದ್ದೀವಲ್ಲ, ಅದೆಲ್ಲ ನಾವು ಈಗಾಗಲೇ ಭಾಳಷ್ಟು ವಿಷಯಗಳ ಬಗ್ಗೆ ನಾವು ಇಲ್ಲಿರ್ತಕ್ಕಂಥ ಅಂಗನವಾಡಿಗಳಿಗೆ ಕಳೆದ ನಾವು 2-3 ವರ್ಷದಲ್ಲಿ ನಾವು ತೊಗೊಂಡಿರಲಿಲ್ಲ. ಅದಕ್ಕೆ ಯಾವ